ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್. ಸ್ನೇಹಿತರೆ, ಮೇ 10, 2026 ಈ ಒಂದು ಡೇಟಲ್ಲಿ ಜರುಗಿದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನಲ್ಲಿ ಎಕ್ಸಾಮಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ. ಮೊದಲ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಇದೆ. ಹೊಂದಿಸಿ ಬರೆಯಿರಿ ಇದೆ. ಪಟ್ಟಿ 1ರಲ್ಲಿ ಸೊಳ್ಳೆ ಪ್ರಭೇದ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವುಗಳು ಹರಡುವ ರೋಗ ಕೊಟ್ಟಿದ್ದಾರೆ. ಇಲ್ಲಿ ಅನಾಬ್ಲಿಸ್ ಹೆಣ್ಣು ಸೊಳ್ಳೆಯಿಂದ ಯಾವ ರೋಗ ಬರುತ್ತೆ? ಮಲೇರಿಯಾ ರೋಗ ಬರುತ್ತೆ. ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಯಿಂದ ಯಾವ ರೋಗ ಬರುತ್ತೆ? ಡೆಂಗ್ಯೂ ರೋಗ ಬರುತ್ತೆ. ಕ್ಯುಲೆಕ್ಸ್ ಸೊಳ್ಳೆಯಿಂದ ಆನೆಕಾಲು ರೋಗ ಬರುತ್ತೆ. ಟೆಟ್ಸಿ ನೊಣದಿಂದ ನಿದ್ರಾ ರೋಗ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆ ನೀವು 4G ಸೈನ್ಸ್ ಟೆಕ್ ಬುಕ್ಕು ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ. 2 ಮೀಡಿಯಮಲ್ಲೂ ಸಹ ನೀವು ಪ್ರೂಫನ್ನು ನೋಡ್ಬೋದು. ನೋಡಿ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕನ್ನಡ ಮೀಡಿಯಂ ಬುಕ್ಕಲ್ಲಿ ಪೇಜ್ ನಂಬರ್ 387 ಓಪನ್ ಮಾಡಿ. ಒಂದೇ ಪೇಜಲ್ಲಿ 4 ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಂ ಬುಕ್ಕು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಗ್ಲೀಷ್ ಮೀಡಿಯಂ ಬುಕ್ಕಲ್ಲಿ 379 ಓಪನ್ ಮಾಡಿ ನೋಡಿ, 386 ನೋಡಿ, 444 ನೋಡಿ. 4ಕ್ಕೂ ನಿಮಗೆ ಪ್ರೂಫ್ ಸಿಗುತ್ತೆ. ನೀವೇ ಪೇಜ್ ನಂಬರ್ ಸಮೇತ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಕನ್ನಡ ಮೀಡಿಯಂ ಬುಕ್ಕು ಮಲೇರಿಯಾ, ಅನಾಬ್ಲಿಸ್ ಸೊಳ್ಳೆ, ಮಲೇರಿಯಾ, ಅನಾಬ್ಲಿಸ್ ಸೊಳ್ಳೆ, ಆನೆಕಾಲು ರೋಗ, ಕ್ಯುಲೆಕ್ಸ್ ಸೊಳ್ಳೆ, ಈಡಿಸ್ ಈಜಿಪ್ಟಿ ಸೊಳ್ಳೆ, ಡೆಂಗ್ಯೂ, ನಿದ್ರಾ ರೋಗ, ಟೆಟ್ಸಿ ನೊಣ. ಓಕೆ, ಅದೇ ಥರ ಇಂಗ್ಲೀಷ್ ಮೀಡಿಯಂ ಬುಕ್ಕು ಸಹ ನೋಡ್ಬೋದು. ನೋಡಿ, ಡೆಂಗ್ಯೂ ಫೀವರ್, ಈಡಿಸ್ ಈಜಿಪ್ಟಿ ಮಸ್ಕಿಟೋ. ಅದೇ ಥರ ಸಿಕ್ನೆಸ್, ಸ್ಲೀಪಿಂಗ್ ಸಿಕ್ನೆಸ್, ಟೆಟ್ಸಿ ಫ್ಲೈಸ್. ಅದೇ ಥರ ನೋಡಿ ಇಲ್ಲಿ ಟೆಟ್ಸಿ ಫ್ಲೈ, ಸ್ಲೀಪಿಂಗ್ ಸಿಕ್ನೆಸ್, ಟೆಟ್ಸಿ ಫ್ಲೈ. ಮಲೇರಿಯಾ ಯಾವ ಮಸ್ಕಿಟೋ? ಫೀಮೇಲ್ ಅನಾಬ್ಲಿಸ್ ಮಸ್ಕಿಟೋ. ಓಕೆ. ಎಲಿಪೆಂಟಾಸಿಸ್ ಅಂದರೆ ಆನೆಕಾಲು ರೋಗ, ಎಲಿಪೆಂಟಾಸಿಸ್ ಯಾವ ಸೊಳ್ಳೆ? ಕ್ಯುಲೆಕ್ಸ್ ಸೊಳ್ಳೆ, ಕ್ಯುಲೆಕ್ಸ್ ಮಸ್ಕಿಟೋ. ಎಸ್, ಮತ್ತೊಂದು ಪ್ರಶ್ನೆ, ಸಕ್ಕರೆ ಕಾರ್ಖಾನೆಯಲ್ಲಿ ಕಾಕಂಬಿ ಮೀನ್ಸ್ ಮೊಲಾಸಸ್, ಕಾಕಂಬಿಯಿಂದ ಈಥೈಲ್ ಆಲ್ಕೋಹಾಲನ್ನು ತಯಾರಿಸುವಾಗ ಸಕ್ಕರೆಯನ್ನು ಗ್ಲೂಕೋಸ್ ಆಗಿ, ಗ್ಲೂಕೋಸನ್ನು ಈಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕಿಣ್ವಗಳು ಕ್ರಮವಾಗಿ ಯಾವುವೆಂದರೆ? ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಇನ್ವರ್ಟೇಸ್ ಮತ್ತು ಝೈಮೇಸ್. ಆಯಿತಾ? 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೀವು ಪ್ರೂಫನ್ನು ನೋಡ್ಬೋದು. ಪೇಜ್ ನಂಬರ್ 271 ಓಪನ್ ಮಾಡಿ, ಪೇಜ್ ನಂಬರ್ 214 ಓಪನ್ ಮಾಡಿ. ಕನ್ನಡ ಮೀಡಿಯಂ ಬುಕ್ಕಲ್ಲಿ, ಇಂಗ್ಲೀಷ್ ಮೀಡಿಯಂ ಬುಕ್ಕಲ್ಲಿ ಪೇಜ್ ನಂಬರ್ 251 ಓಪನ್ ಮಾಡಿ. ಪ್ರೂಫ್ ಸಿಗುತ್ತೆ. ಇಲ್ಲೇ ನೋಡಿ, ಇಲ್ಲೇ ಇದೆ. ಸುಕ್ರೋಸನ್ನು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ವಿಭಜಿಸುವ ಕಿಣ್ವ ಇನ್ವರ್ಟೇಸು. ನಂತರ ಗ್ಲೂಕೋಸನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕಿಣ್ವ ಝೈಮೇಸ್. ಹಾಗಾಗಿ ಆನ್ಸರ್ ಏನು? ಇನ್ವರ್ಟೇಸ್ ಮತ್ತು ಝೈಮೇಸ್. ಮತ್ತೊಂದು ಕಡೆ ನೇರವಾಗೇ ಇದೆ, ಇಲ್ಲಿ ನೋಡಿ. ಇನ್ವರ್ಟೇಸ್, ಝೈಮೇಸ್ ಎಂಬ 2 ಕಿಣ್ವಗಳು ಸುಕ್ರೋಸನ್ನು ಎಥನಾಲ್ ಆಗಿ ಪರಿವರ್ತಿಸುತ್ತವೆ. ನೋಡಿ, ಇನ್ವರ್ಟೇಸ್ ಅಂಡ್ ಝೈಮೇಸ್. ನೋಡಿ, ಇಂಗ್ಲೀಷ್ ಮೀಡಿಯಂ ಸಹ ನೋಡ್ಬೋದು ನೀವು. ಯಾವ ಎನ್ಸೈಮ್ಸು? ಇನ್ವರ್ಟೇಸ್ ಅಂಡ್ ಝೈಮೇಸ್ ಎನ್ಸೈಮ್ಸ್ ಏನು ಮಾಡ್ತವೆ? ಎಥನಾಲನ್ನು ಪ್ರಿಪೇರ್ ಮಾಡ್ತವೆ. ಎಥನಾಲ್ ಮೀನ್ಸ್ ಈಥೈಲ್ ಆಲ್ಕೋಹಾಲನ್ನು ಪ್ರಿಪೇರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಎಸ್, ಮತ್ತೊಂದು ಪ್ರಶ್ನೆ, ಮಾನವ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ECGಯು ಕಾರ್ಡಿಯಕ್ ಚಕ್ರದಲ್ಲಿನ ಹೃದಯದ ವಿದ್ಯುತ್ ಚಟುವಟಿಕೆಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಹೌದು, ಹೃದಯದ ಕಾರ್ಯವನ್ನು ತಿಳಿಯೋಕ್ಕೆ ಬಳಸುವ ಟೆಕ್ನಾಲಜಿ ಯಾವುದು? ECG.
ನೆಕ್ಸ್ಟ್ ಹೇಳಿಕೆ 2, ಅಧಿಕ ರಕ್ತದ ಒತ್ತಡ ಎಂದರೆ ಸಾಮಾನ್ಯವಾದ 120/80 mmHgಗಿಂತ ಕಡಿಮೆ ಇರುವ ರಕ್ತದ ಒತ್ತಡವಾಗಿದೆ. ತಪ್ಪು. 120/80 mmHg ಇದ್ರೆ ಇದು ನಾರ್ಮಲ್, ಇದು ಅಧಿಕನೂ ಅಲ್ಲ ಕಡಿಮೆನೂ ಅಲ್ಲ. ಆಯಿತಾ? ಇಲ್ಲಿ ಅಧಿಕ ಕಡಿಮೆ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಸ್ಟೇಟ್ಮೆಂಟ್ 2 ಏನಾಗುತ್ತೆ, ರಾಂಗ್ ಆಗುತ್ತೆ. ಹಾಗಾಗಿ ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ತಪ್ಪಾಗಿದೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 1ನಲ್ಲೂ ಇದೆ, 459ರಲ್ಲಿದೆ, 460ರಲ್ಲಿದೆ, ಇಂಗ್ಲೀಷ್ ಮೀಡಿಯಮಲ್ಲಿ 471ರಲ್ಲಿದೆ. ನೋಡಿ, ಪೇಜ್ ನಂಬರ್ 1 ECG ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಎಲ್ಲಿ ಯೂಸ್ ಮಾಡ್ತಾರೆ? ಹೃದಯದ ಚಲನೆ ಮತ್ತು ಕಾರ್ಯವನ್ನು ತಿಳಿಯಲು, ಅಲ್ಲೂ ಇದೆ. ಇನ್ನು ನೋಡಿ, ಇಲ್ಲಿ ECG ಮೂಲಕ ಹೃದಯದ ಕಾರ್ಯ ತಿಳಿಯಲಾಗುತ್ತದೆ. ಇಲ್ಲಿ ನಾರ್ಮಲ್ ಅಂದಾಗ ನಾರ್ಮಲ್ ಬ್ಲಡ್ ಪ್ರೆಷರ್, ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿಯ ಬ್ಲಡ್ ಪ್ರೆಷರ್ ಎಷ್ಟಿರ್ತದೆ? 120/80 mmHg. ಓಕೆ, ಆರೋಗ್ಯವಂತ ವ್ಯಕ್ತಿ ಎಂದಾಗ ಆಯಿತಾ, ಎಷ್ಟು? 120/80 mmHg. ಅದು 150/90 ಆದಾಗ ಏನು ಹೇಳ್ತಾರೆ? ರಕ್ತದ ಏರೊತ್ತಡ ಅಂತಾರೆ. ಅದೇ ಥರ 110/70 mmHg ಆದಾಗ ರಕ್ತದ ಇಳಿಕೆ ಒತ್ತಡ ಅಂತಾರೆ. ಓಕೆ, ನೋಡಿ ಇಂಗ್ಲೀಷ್ ಮೇಲೆ ನೋಡ್ಬೋದು. ECG ಎಲ್ಲಿ ಯೂಸ್ ಮಾಡ್ತೀವಿ? ಹೃದಯದ ಕಾರ್ಯವನ್ನು, ಹಾರ್ಟ್ ಫಂಕ್ಷನನ್ನು ಚೆಕ್ ಮಾಡೋಕ್ಕೆ. ಮತ್ತೊಂದು ಪ್ರಶ್ನೆ. ಅತಿ ವೇಗದ ಗಾಳಿಯು ಶೀಟ್ಗಳಿಂದ ಮಾಡಿದ ಕೆಲವು ಮನೆಗಳ ಮೇಲ್ಛಾವಣಿಯನ್ನು ಬೇರೆಡೆಗೆ ತಿರುಗಿಸುತ್ತದೆ. ಇದನ್ನು ಕೆಳಕಂಡ ಯಾವ ನಿಯಮ ಬಳಸಿ ವಿವರಿಸಬಹುದು? ಆನ್ಸರ್ ಬರ್ನೌಲಿ ತತ್ವ, ಬರ್ನೌಲಿಯ ನಿಯಮ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕನ್ನಡ ಮೀಡಿಯಮ್ಮು ಪೇಜ್ ನಂಬರ್ 13 ಗಮನಿಸಿ, ಇಂಗ್ಲೀಷ್ ಮೀಡಿಯಮಲ್ಲಿ ಪೇಜ್ ನಂಬರ್ 150 ಗಮನಿಸಿ. ನೋಡಿ, ಪೇಜ್ ನಂಬರ್ 13 ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಓದ್ತೀನಿ ನೋಡಿ. ಬಿರುಗಾಳಿಗೆ ಗುಡಿಸಲಿನ ಚಾವಣಿ ಹಾರಿ ಹೋಗುವುದು ಯಾವ ತತ್ವ? ಬರ್ನೌಲಿಯ ತತ್ವ. ನೇರವಾಗೇ ಇದೆ ನೋಡಿ. ಅಪ್ಲಿಕೇಶನ್ಸ್ ಆಫ್ ಬರ್ನೌಲಿಸ್ ಥಿಯರಮ್ ಅಂದಾಗ ಬ್ಲೋಯಿಂಗ್ ಆಫ್ ರೂಫ್ಸ್ ಡ್ಯೂರಿಂಗ್ ವಿಂಡ್ ಸ್ಟ್ರೋಮ್ ಯಾವ ಪ್ರಿನ್ಸಿಪಲ್? ಬರ್ನೌಲಿ ಪ್ರಿನ್ಸಿಪಲ್. ನೋಡಿ, ಯಾಕೆ ಇಮೇಜ್ ಸಹ ಇದೆ. ಮತ್ತೊಂದು ಅಪ್ಲೈಡ್ ಕೆಮಿಸ್ಟ್ರಿ, ಅಪ್ಲೈಡ್ ಸೈನ್ಸ್. ಮೇಣದ ಬತ್ತಿಗಳನ್ನು ಮೀನ್ಸ್ ಕ್ಯಾಂಡಲ್ ತಯಾರಿಸಲು ಯಾವ 2 ಘಟಕಗಳನ್ನು ಸೇರಿಸಲಾಗುತ್ತದೆ? ಪ್ಯಾರಾಫಿನ್ ಬಳಸ್ತಾರೆ ಮತ್ತು ಸ್ಟಿಯರಿಕ್ ಆಮ್ಲ ಬಳಸ್ತಾರೆ. ಹಾಗಾಗಿ ಎ ಮತ್ತು ಸಿ ಸರಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 309 ಓಪನ್ ಮಾಡಿ. ನೇರವಾಗೇ ಇದೆ ನೋಡಿ. ಕ್ಯಾಂಡಲ್ ಡ್ಯಾಶ್ನ ಮಿಶ್ರಣವಾಗಿದೆ, ಪ್ಯಾರಾಫಿನ್ ಮತ್ತು ಸ್ಟಿಯರಿಕ್ ಆಮ್ಲ. ಮತ್ತು ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದೆ, ಹೊಂದಿಸಿ ಬರೆಯಿರಿ. ಕ್ರೋಮಿಯಮನ್ನು ಎಲ್ಲಿ ಬಳಸ್ತಾರೆ? ಕ್ರೋಮಿಯಮನ್ನು ಚಕ್ರದ ರಿಮ್ಗಳು ಮತ್ತು ಸ್ನಾನದ ಗೃಹದ ನಲ್ಲಿಗಳು ಅಲ್ಲಿ ಬಳಸ್ತಾರೆ. ಬೆಳ್ಳಿಯನ್ನು ಆಭರಣ ತಯಾರು ಮಾಡೋಕ್ಕೆ ಬಳಸ್ತಾರೆ. ತವರವನ್ನು ಆಹಾರ ಕ್ಯಾನ್ಗಳಲ್ಲಿ ಬಳಸ್ತಾರೆ. ಸತುವನ್ನು ಸೇತುವೆ ಮತ್ತು ಆಟೋಮೊಬೈಲ್ಗಳ ಸ್ಪೇರ್ ಪಾರ್ಟ್ಸು ರಸ್ಟ್ ಆಗಬಾರ್ದು ಅಂತ ಜಿಂಕ್ ಕೋಟಿಂಗ್ ಮಾಡ್ತಾರೆ, ಸತುವಿನ ಲೇಪನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕನ್ನಡ ಮೀಡಿಯಂ ಬುಕ್ಕು 237 ಓಪನ್ ಮಾಡಿ ಮತ್ತು 117 ಓಪನ್ ಮಾಡಿ. ಇಂಗ್ಲೀಷ್ ಮೀಡಿಯಮಲ್ಲಿ 210 ಮತ್ತು 217 ಓಪನ್ ಮಾಡಿ, ನಿಮಗೆ ಪ್ರೂಫ್ ಸಿಗುತ್ತೆ. ಇಲ್ಲಿ ನೋಡಿ, ಕಬ್ಬಿಣ ತುಕ್ಕಿಡಿದಂತೆ ಯಾವುದು ಸತುವಿನ ಲೇಪನ ಮಾಡ್ತಾರೆ. ಕ್ರೋಮಿಯಮನ್ನು ಸಹ ಮಿಕ್ಸ್ ಮಾಡ್ತಾರೆ. ಆಭರಣ ತಯಾರಿಕೆಯಲ್ಲಿ ಬೆಳ್ಳಿಯನ್ನು ಬಳಸ್ತಾರೆ. ಇಲ್ಲಿ ಕಬ್ಬಿಣದ ಕಲಾಯಿ ತುಕ್ಕಿಡಿಬಾರ್ದು ಅಂತ ಯಾವ ಲೇಪನ ಮಾಡ್ತಾರೆ? ಸತುವಿನ ಲೇಪನ ಮಾಡ್ತಾರೆ. ಇಲ್ಲಿ ನೋಡಿ, ಕ್ರೋಮಿಯಮನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಬಾತ್ ಟ್ಯಾಪ್ಸ್, ಕಿಚನ್ ಗ್ಯಾಸ್ ಬರ್ನರ್ಸ್, ಕಾರ್ ಪಾರ್ಟ್ಸ್. ಇಲ್ಲಿ ಯಾವ್ದು ಕೇಳೋರು? ಇಲ್ಲಿ ಬಾತ್ ಟ್ಯಾಪ್ಸ್, ಸ್ನಾನಗೃಹದ ನಲ್ಲಿಗಳು. ಮತ್ತು ಇನ್ನೊಂದು ಇಲ್ಲಿ ಯಾವುದು? ರಿಮ್ಗಳು, ಚಕ್ರದ ರಿಮ್ಗಳು, ವೀಲ್
ರಿಮ್ಸ್, ಚಕ್ರದ ರಿಮ್ಗಳ ತಯಾರಿಕೆಯಲ್ಲಿ ಕ್ರೋಮಿಯಮ್ಮನ್ನು ಬಳಸ್ತಾರೆ. ಬಾತ್ರೂಮ್ ನಲ್ಲಿಗಳಿಗೆ ಲೇಪನ ಮಾಡುವಾಗ ಕ್ರೋಮಿಯಮ್ಮನ್ನು ಬಳಸ್ತಾರೆ. ಆಭರಣ ತಯಾರು ಮಾಡುವಾಗ ಮೇಕಿಂಗ್ ಜ್ಯುವೆಲರಿ ಸಿಲ್ವರ್ ಬಳಸ್ತಾರೆ. ಇಲ್ಲಿ ಗಾಲ್ವನೈಸೇಷನ್, ಕಬ್ಬಿಣ ತುಕ್ಕಿಡಿಬಾರ್ದು ಅಂತ ಯಾವ ಕೋಟಿಂಗ್ ಮಾಡ್ತಾರೆ? ಜಿಂಕ್ ಕೋಟಿಂಗ್ ಮಾಡ್ತಾರೆ. ಯಾವ ಪ್ರೋಸೆಸ್ಸು? ಗಾಲ್ವನೈಸೇಷನ್, ಗಾಲ್ವನೀಕರಣ. ನೆಕ್ಸ್ಟ್ ಪ್ರಶ್ನೆ, ಮತ್ತೊಂದು ಪ್ರಶ್ನೆ. ಒಂದು ಗ್ರಹದ ಗುರುತ್ವ ವೇಗೋತ್ಕರ್ಷವು ಇದರಿಂದ ಸ್ವತಂತ್ರವಾಗಿದೆ. ಗ್ರಹದ ವೇಗದಿಂದ ಸ್ವತಂತ್ರವಾಗಿರ್ತದೆ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಮಾಸ್ ಮೇಲೆ, ತ್ರಿಜ್ಯದ ಮೇಲೆ, ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ವೆಲಾಸಿಟಿ ಮೇಲೆ, ವೇಗದ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಸ್ವತಂತ್ರವಾಗಿರ್ತದೆ. ಇಲ್ಲೇನು ಕೇಳವ್ರೆ? ಗ್ರಹದ ವೇಗೋತ್ಕರ್ಷ, ಗ್ರಹದ ಗುರುತ್ವ ವೇಗೋತ್ಕರ್ಷ ಅಂತ ಕೇಳಿದ್ದಾರೆ. ಆಯಿತಾ? ಗ್ರಹದ ಸುತ್ತ ಸುತ್ತುವ ವಸ್ತುಗಳು ಅಂದಾಗ ಅಲ್ಲೇನಾಗುತ್ತೆ? ಮಾಸ್ ಆಗುತ್ತೆ. ಗ್ರಹ ಅಂದಾಗ ವೇಗ ಆಗುತ್ತೆ. ಗ್ರಹದ ಸುತ್ತುವ ವಸ್ತುಗಳು ಅಂದಾಗ ಮಾಸ್ ಆಗುತ್ತೆ. ಇಲ್ಲಿ ಗ್ರಹ ಕೇಳವ್ರೆ, ಹಾಗಾಗಿ ಆಪ್ಷನ್ 1 ಅಲ್ಲ, ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 154 ಓಪನ್ ಮಾಡಿ ಸಿಗುತ್ತೆ. ಓಕೆ, ಗುರುತ್ವ ವೇಗೋತ್ಕರ್ಷ. ಎಸ್. ಅದೇ ಥರ ಪರಿವರ್ತನಾ ಮಂಡಲದ ಟ್ರೋಪೋಸ್ಫಿಯರಿಕ್ ಮಾಲಿನ್ಯಕ್ಕೆ ಕಾರಣವಾಗುವ ಅನಿಲಗಳು: ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡ್. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 512 ಓಪನ್ ಮಾಡಿ ನೋಡಿ. ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ನೋಡಿ ಇಲ್ಲಿ. ಓಕೆ, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮೀನ್ಸ್ SO2, ಕಾರ್ಬನ್ ಮಾನಾಕ್ಸೈಡ್ CO, ನೈಟ್ರೋಜನ್ ಆಕ್ಸೈಡ್ NO. ಓಕೆ. ಸಸ್ಯಗಳ ಬೆಳವಣಿಗೆಗೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುವ ಸೂಕ್ಷ್ಮ ಪೋಷಕಾಂಶಗಳು ಯಾವ್ಯಾವುದು? ಬೋರಾನು, ತಾಮ್ರ, ಕ್ಲೋರಿನು, ಸತು. ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 55 ಓಪನ್ ಮಾಡಿ. ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮ್ 285 ಓಪನ್ ಮಾಡಿ. ಇಲ್ಲಿ ನೋಡಿ, ಸೂಕ್ಷ್ಮ ಪೋಷಕಾಂಶಗಳು ಸಸ್ಯಗಳ ಬೆಳವಣಿಗೆಗೆ ಯಾವ್ಯಾವು? ಕ್ಲೋರಿನು, ಬೋರಾನು, ತಾಮ್ರ, ಸತು. ಕನ್ನಡ ಮೀಡಿಯಮ್ ಆಯಿತಾ? ಇಂಗ್ಲೀಷ್ ನೋಡಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದಾಗ ಬೋರಾನು, ಜಿಂಕು, ಕಾಪರು ಆ್ಯಂಡ್ ಕ್ಲೋರಿನ್. ಸಿಗ್ತಾ? ಎಸ್. ಎಲೆಕ್ಟ್ರಿಕ್ ಫ್ಯೂಸ್ನ ಕಾರ್ಯಾಚರಣೆಯ ತತ್ವವು ಇದನ್ನು ಅವಲಂಬಿಸಿದೆ. ಫ್ಯೂಸ್ ವರ್ಕ್ ಆಗುವುದು ಉಷ್ಣೋತ್ಪನ್ನ ಪರಿಣಾಮದ ಮೇಲೆ, ಈಟಿಂಗ್ ಎಫೆಕ್ಟ್ ಮೇಲೆ. ಹಾಗಾಗಿ ಆಪ್ಷನ್ 2 ವಿದ್ಯುತ್ ಪ್ರವಾಹದ ಜೌಲ್ನ ತಾಪೀಯ ಪರಿಣಾಮ ಎಂಬ ಆಪ್ಷನ್ನ ನೀವು ಹುಡುಕಬೇಕಾಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕನ್ನಡ ಮೀಡಿಯಂ ಬುಕ್ಕು 121 ಓಪನ್ ಮಾಡಿ. ಇಂಗ್ಲೀಷ್ ಮೀಡಿಯಂ ಬುಕ್ಕಲ್ಲಿ 118 ಓಪನ್ ಮಾಡಿ. ಇಲ್ಲಿ ನೋಡಿ, ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಈಟಿಂಗ್ ಎಫೆಕ್ಟ್ ಅಂದಾಗ ಎಲೆಕ್ಟ್ರಿಕ್ ಫ್ಯೂಸ್ಗಳು ಯಾವ ಪ್ರಿನ್ಸಿಪಲು? ಜೌಲ್ಸ್ ಈಟಿಂಗ್ ಎಫೆಕ್ಟ್. ಓಕೆ, ಕನ್ನಡ ಮೀಡಿಯಂ ಅಂದಾಗ ವಿದ್ಯುತ್ ಫ್ಯೂಸ್ಗಳು ಯಾವ ತತ್ವ? ವಿದ್ಯುತ್ತಿನ ಉಷ್ಣ ಪರಿಣಾಮ, ಅಂದರೆ ಈಟಿಂಗ್ ಎಫೆಕ್ಟ್ ಅಂತ. ಈಟಿಂಗ್ ಎಫೆಕ್ಟಾ? ಎಸ್. ಮತ್ತೊಂದು ಪ್ರಶ್ನೆ. ಕಾಂತಕ್ಷೇತ್ರದಲ್ಲಿ ಮೀನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿದ್ಯುತ್ ಭರಿತ ಚಾರ್ಜ್ಡ್ ಕಣವು ಹೆಚ್ಚು ಮುಕ್ತವಾಗಿ ಚಲನಿದ್ದಾಗ ಈ ಕೆಳಗಿನ ಯಾವ ಗುಣಲಕ್ಷಣಗಳು ಬದಲಾಗುವುದಿಲ್ಲ? ಇಲ್ಲಿ ವಿದ್ಯುತ್ ಭಾರ ಬದಲಾಗಲ್ಲ ಮತ್ತು ವೇಗೋತ್ಕರ್ಷ ಬದಲಾಗಲ್ಲ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜ್ ನಂಬರು? 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 125 ಓಪನ್ ಮಾಡಿ. ಆಯಿತಾ? ವೇಗ, ಸಂವೇಗ, ವೇಗೋತ್ಕರ್ಷಗಳು ಬದಲಾಗೋದಿಲ್ಲ. ಎಸ್. ವಿದೇಶಗಳಿಂದ ಭಾರತೀಯ ನಾಗರಿಕರನ್ನು ಕರೆತರಲು ಕೈಗೊಂಡ ಈ ಕೆಳಗಿನ ರಕ್ಷಣಾ ಕಾರ್ಯಾಚರಣೆಗಳನ್ನು ಪರಿಗಣಿಸಿ. ಇಲ್ಲಿ 3 ಮಾತ್ರ ಸರಿ ಇವೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 2 ಅಲ್ಲ, ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 610 ಓಪನ್ ಮಾಡಿ. 610 ಪೇಜ್ ಓಪನ್ ಮಾಡಿ ನೋಡಿ. ಆಪರೇಷನ್ ಕಾವೇರಿ,
ಆಪರೇಷನ್ ಅಜಯ್. ಓಕೆ. ಎಸ್, ಮತ್ತೊಂದು ದೀರ್ಘಾವಧಿಯವರೆಗೆ ತೈಲದ ತಾಜಾತನವನ್ನು ಉಳಿಸಿಕೊಳ್ಳಲು ಈ ಕೆಳಗಿನ ಯಾವ ಅನಿಲಗಳನ್ನು ಬಳಸಬಹುದು? ನೈಟ್ರೋಜನ್ ತುಂಬುತ್ತಾರೆ, ಉದಾಹರಣೆ ಚಿಪ್ಸ್. ಹೀಲಿಯಮನ್ನು ಸಹ ತುಂಬುತ್ತಾರೆ. ಹಾಗಾಗಿ ಆನ್ಸರ್ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 262 ಓಪನ್ ಮಾಡಿ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿ. ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಯಾವ ಗ್ಯಾಸ್ ತುಂಬುತ್ತಾರೆ? ನೈಟ್ರೋಜನ್ ತುಂಬುತ್ತಾರೆ, ಆಹಾರ ಕೆಡುವುದನ್ನು ತಡೆಯಲು. ಅದೇ ಥರ ಒಂದು ಚಪ್ಪಟೆ ತಳದ ಫ್ಲಾಸ್ಕ್ನಲ್ಲಿ ನೀರನ್ನು ಕಾಯಿಸುವ ಪ್ರಕ್ರಿಯೆಯನ್ನು ಗಮನಿಸಿ. ಈ ಕೆಳಗಂಡ ಹೇಳಿಕೆಗಳನ್ನು ಓದಿರಿ. ನೀರನ್ನು ಕಾಯಿಸಿದಾಗ ಬಿಸಿ ನೀರು ಕೆಳಗೆ ಬರುತ್ತದೆ, ತಣ್ಣ ನೀರು ಮೇಲೇರುತ್ತದೆ. ತಪ್ಪಾಗಿದೆ. ನೀರನ್ನು ಕಾಯಿಸಿದಾಗ ಬಿಸಿ ನೀರು ಮೇಲೇರುತ್ತದೆ, ಹೌದು. ತಣ್ಣ ನೀರು ಕೆಳಗೆ ಬರುತ್ತದೆ, ಹೌದು. ನೀರನ್ನು ಕಾಯಿಸಿದಾಗ ನೀರನ್ನು ಕಾಯಿಸಿದಾಗ ತಣ್ಣನೆ ನೀರು ಫ್ಲಾಸ್ಕ್ನ ಅಕ್ಕಪಕ್ಕದ ಬದಿಯಿಂದ ಉಷ್ಣದ ಆಕಾರದ ಕಡೆಗೆ ಪ್ರವಹಿಸುತ್ತದೆ. ಸರಿ ಇದೆ. ಹಾಗಾಗಿ ಬಿ ಮತ್ತು ಸಿ ಸರಿಯಾಗಿವೆ. ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್ಸ್ ಯಾವ್ಯಾವುದು? ಬಿ ಮತ್ತು ಸಿ ಮಾತ್ರ ನೋಡಿ. ಇಲ್ಲಿ ಓಕೆ, ಅಪ್ಲೈಡ್ ಸೈನ್ಸನ್ನು ಓಪನ್ ಮಾಡಿ. ಎಷ್ಟು ಪೇಜ್ ನಂಬರ್? ಅಪ್ಲೈಡ್ ಸೈನ್ಸನ್ನು ಓಪನ್ ಮಾಡಿ. 321 ಓಪನ್ ಮಾಡಿ. ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಕೆಮಿಸ್ಟ್ರಿ ಅಲ್ಲಿ ಥರ್ಮಾಪ್ಲಾಸ್ನಲ್ಲಿ ದ್ರವ ಪದಾರ್ಥಗಳು ಬಿಸಿಯಾಗಲು ಕಾರಣ ಅಂತ ಇದೆ. ಅದನ್ನು ಓದಿ ಅರ್ಥ ಆಗುತ್ತೆ. ಎಸ್, ಮತ್ತೊಂದು ಪರಿಸರ ಸಂರಕ್ಷಣೆ ಮತ್ತು ಇತರೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ನಿರ್ವಹಿಸುವ ಭಾರತದ ಶಾಸನಬದ್ಧ ಸಂಸ್ಥೆ ಯಾವುದು? ರಾಷ್ಟ್ರೀಯ ಹಸಿರು ಮಂಡಳಿ. ಪೇಜ್ ನಂಬರ್ 522. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 522 ಓಪನ್ ಮಾಡಿ, ಸಿಗುತ್ತೆ. ಎಸ್, ಮತ್ತೊಂದು ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉಪ್ಪು ನೀರಿನಲ್ಲಿ ಮಾವಿನಕಾಯಿಗಳನ್ನು ನೆನೆಸಿದಾಗ ಮಾವಿನಕಾಯಿಯು ಸಂಕುಚಿತಗೊಳ್ಳುತ್ತದೆ. ಆಯಿತಾ? ಬಿ, ಶುದ್ಧ ನೀರಿನಲ್ಲಿರಿಸಿದಾಗ ಹೂಗಳು ಪುನರ್ಜೀವಿತವಾಗುತ್ತವೆ. ಸಿ, ಲವಣಯುಕ್ತ ನೀರಿನಲ್ಲಿರಿಸಿದಾಗ ರಕ್ತ ಕಣಗಳು ಕುಸಿಯುತ್ತವೆ. ಬಹಳಷ್ಟು ಉಪ್ಪು ಅಥವಾ ಉಪ್ಪು ಸಹಿತ ಆಹಾರವನ್ನು ಸೇವಿಸುವ ಜನರು ಅಂಗಾಂಶ ಕೋಶಗಳು ಮತ್ತು ಅಂತರ್ಕೋಶದ ಸ್ಥಳಗಳಲ್ಲಿ ನೀರಿನ ಧಾರಣವನ್ನು ಅನುಭವಿಸುತ್ತಾರೆ. ಹೌದು, ಬಾಯಾರಿಕೆ ಆಗುತ್ತೆ. ಸರಿಯಾದ ಕಾರಣ ಏನು? ಸರಿಯಾದ ಕಾರಣ ಆಸ್ಮಾಸಿಸ್. ಅಲ್ಲಿ ನೀರಿನ ಕಣಗಳು ಚಲಿಸ್ತಾ ಇದ್ದಾವೆ ಅಂದರೆ ಆನ್ಸರ್ ಆಸ್ಮಾಸಿಸ್ ಅಂತ. ನೀರಿನ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಪಾರ್ಟಿಕಲ್ಸು, ವಾಟರ್ ಮಾಲಿಕ್ಯೂಲ್ಸ್ ಮೂಮೆಂಟ್ ಆಗ್ತಾ ಇದೆ ಅಂದರೆ ಆನ್ಸರ್ ಆಸ್ಮಾಸಿಸ್ ಅಂತೇಳಿ ಹೇಳಬೇಕಾಗತ್ತೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜ್ ನಂಬರು? 334 ಓಪನ್ ಮಾಡಿ. 296 ಓಪನ್ ಮಾಡಿ. ನೋಡಿ, ಆಸ್ಮಾಸಿಸ್, ಎಕ್ಸಾಂಪಲ್ಸ್ ಆಫ್ ಆಸ್ಮಾಸಿನ್ ಡೈಲಿ ಲೈಫನ್ನು ಓದಿ, ಸಿಗುತ್ತೆ. ಮತ್ತಷ್ಟು ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ? ಬಾಗಲಕೋಟೆ. ಇದು ಸಹ ಕವರ್ ಆಗಿದೆ. ಇನ್ನು ಐಸೋಬಾರಿಕ್ ಕ್ರಿಯೆ ಅಂದ್ರೇನು? ಐಸೋಬಾರಿಕ್ ಕ್ರಿಯೆ ಅಂದರೆ ಒತ್ತಡ ಸ್ಥಿರವಾಗಿರುತ್ತೆ. ಇದು ಸಹ ಕವರ್ ಆಗಿದೆ. ಕನ್ನಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಕುನೋ ರಾಷ್ಟ್ರೀಯ ಉದ್ಯಾನವನ ಯಾವ ಸ್ಟೇಟು? ಮಧ್ಯಪ್ರದೇಶ್. ಇದು ಸಹ ಕವರ್ ಆಗಿದೆ. ನೋಡಿ, ಕನ್ನಾ ನ್ಯಾಷನಲ್ ಪಾರ್ಕ್ ಆಯಿತಾ, ಯಾವ ಡಿಸ್ಟಿಕ್ ಅಂದಾಗ ಮಂಡ್ಲ ಡಿಸ್ಟಿಕ್ಕು, ಮಧ್ಯಪ್ರದೇಶ್. ಯಾವ ಸ್ಟೇಟ್ ಅಂದಾಗ ಕನ್ನಾ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟು? ಮಧ್ಯಪ್ರದೇಶ್. ಶರಾವತಿ ವನ್ಯಧಾಮ ಯಾವ ಜಿಲ್ಲೆ? ಶಿವಮೊಗ್ಗ. ಇದು ಸಹ ಕವರ್ ಆಗಿದೆ. ಈ ಥರ ಸಾಕಷ್ಟು ಪ್ರಶ್ನೆಗಳು, ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಮೇ 10, 2026 ಈ ಒಂದು ಡೇಟಲ್ಲಿ ಜರುಗಿದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಕ್ಸಾಮಲ್ಲಿ 4G ಸೈನ್ಸ್ ಆ್ಯಂಡ್ ಟೆಕ್ ಪುಸ್ತಕದಿಂದ ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ. ಎಸ್ ಸ್ನೇಹಿತರೆ, ಮುಂದೆ ಬರಬಹುದಾದಂತಹ PC ಪರೀಕ್ಷೆಗೆ ಈ ಒಂದು ಪುಸ್ತಕವನ್ನು ಅಪ್ಡೇಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿದ್ದೀನಿ. ಯೂಸ್ ಮಾಡ್ಕೊಳ್ಳಿ. 7th ಎಡಿಷನ್ PSI PC HD ಮತ್ತು VAOಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಓಕೆ 4G ಸೈನ್ಸ್ ಆ್ಯಂಡ್ ಟೆಕ್ ಪುಸ್ತಕವನ್ನು ರೆಡ್ಯೂಸ್ ಮಾಡಿ PC ಎಕ್ಸಾಮ್ಗಾಗಿ, PSI ಎಕ್ಸಾಮ್ಗಾಗಿಯೇ ಸ್ಪೆಷಲಾಗಿ ಈ ಬುಕ್ಕನ್ನು ಪ್ರಿಪೇರ್ ಮಾಡಿದ್ದೀನಿ. ಇದು 2026 ಎಡಿಷನ್ ಅಪ್ಡೇಟ್ ಆಗಿ ಮಾರುಕಟ್ಟೆಗೆ ಬಂದಿದೆ.
ಮುಂದೆ ಬರಬಹುದಾದಂತಹ PC ಪರೀಕ್ಷೆಗೆ ಯೂಸ್ ಆಗುತ್ತೆ. ತಗೊಂಡು ನೀಟಾಗಿ ಓದ್ಕೊಳ್ಳಿ. ಸ್ನೇಹಿತರೆ, ಮೇ 9, 2026 ಈ ಒಂದು ಡೇಟ್ ಜರುಗಿದ ಮೇ 9, 2026 ಈ ಒಂದು ಡೇಟಲ್ಲಿ ಜರುಗಿದ ಪರೀಕ್ಷೆಯಲ್ಲಿ ಸುಮಾರು KA ಪರೀಕ್ಷೆಯಲ್ಲಿ ಸುಮಾರು 18ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದು ಅದು PDF ಅನ್ನು ಹಾಕಿದ್ದೀನಿ ನೋಡಿ. ಅದೇ ಥರ ಹಾಗೆ 11/4/2026 ರಂದು ನಡೆದ NWKRTC ಪರೀಕ್ಷೆಯಲ್ಲಿ ಸುಮಾರು 16ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದು ಇದು ಸಹ PDF ಅನ್ನು ಹಾಕಿದ್ದೀನಿ ನೋಡಿ. ಸ್ನೇಹಿತರೆ, ಈ ಥರ ಪ್ರತಿ ಎಕ್ಸಾಮ್ ಆದಾಗ, ಪ್ರತಿ ಪರೀಕ್ಷೆ ನಡೆದಾಗ ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಡುತ್ತಾ ಬಂದಿರುವ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಸಾಕಷ್ಟು 3-4 ವರ್ಷಗಳಿಂದ ಸಾಕಷ್ಟು 70ಕ್ಕೂ ಹೆಚ್ಚು ಎಕ್ಸಾಮ್ಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿದೆ. ಕ್ವಾಲಿಟಿ ಇದೆ, NCERT ಆಧಾರಿತ, ವೆಬ್ಸೈಟ್ಸ್ ಆಧಾರಿತ, ಓಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ರಿಸಲ್ಟ್ ಇದೆ. ಪ್ರತಿ ಪರೀಕ್ಷೆ ಆದಾಗ 99% ರಿಸಲ್ಟ್ ಇದೆ. ಹಾಗಾಗಿ ಪುಸ್ತಕವನ್ನು ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.